ಜೂನ್ ತಿಂಗಳು ಭಾರತದ ಪಾಲಿಗೆ ಯಾವಾಗಲೂ ನಿರ್ಣಾಯಕವಾಗಿರುತ್ತೆ. ಯಾಕಂದರೆ ಮುಂಗಾರು ಮಳೆ ಅನ್ನೋದು ಜೀವ ಸೆಲೆಗೆ ಕಾರಣ ಆಗುತ್ತೆ. ಬಟ್ ಹೋದ ತಿಂಗಳು ನಾವು ನೋಡಿದ್ವಿ ಡ್ರೈ ಮಂತ್ ರೀತಿನಲ್ಲಿ ಇತ್ತು. ಬಟ್ ಈಗ ಜುಲೈ ಫಸ್ಟ್ ವೀಕ್ನಲ್ಲೇ ಒಂದು ಸ್ವಲ್ಪ ವಿಶ್ವಾಸ, ಆಸೆ, ಕನಸು ಎಲ್ಲವೂ ಕೂಡ ಚಿಗುರೊಡಿತಾ ಇದೆ. ಈಗ ಏನಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಹೇಳ್ಬಿಡ್ತೀವಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮುಂಬೈ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಬೆಳಗಾವಿ, ಚಿಕ್ಕೋಡಿ ಭಾಗದಲ್ಲಿ ಇದರ ಎಫೆಕ್ಟ್ ಕಾಣೋದಕ್ಕೆ ಸಿಗ್ತಾ ಇದೆ. ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಮಲಪ್ರಭಾ, ದೂದ್ಗಂಗಾ, ವೇದಗಂಗಾ ನದಿಗಳು ಪಶ್ಚಿಮ ಘಟ್ಟದಲ್ಲಾಗ್ತಾ ಇರುವಂತಹ ಮಳೆಯ ನೇರವಾದಂತಹ ಎಫೆಕ್ಟ್ ನಮ್ಮ ಬೆಳಗಾವಿ ಭಾಗದಲ್ಲಿ ಕೂಡ ಆಗ್ತಾ ಇದೆ. ದೇವಸ್ಥಾನಗಳೆಲ್ಲವೂ ಕೂಡ ಮುಳುಗಡೆ ಆಗಿರೋದನ್ನು ನೋಡ್ತಾ ಇದ್ದಾರೆ. ನದಿ ಪಾತ್ರದಲ್ಲಿ ಇರುವಂತಹ ದೇವಸ್ಥಾನ, ನದಿಗೆ ಹೊಂದಿಕೊಂಡಂತೆ ಇರುವಂತಹ ದೇವಸ್ಥಾನದಲ್ಲಿ ಮೊದಲ ಎಫೆಕ್ಟನ್ನು ನೋಡ್ತಾ ಇದ್ದೀವಿ. ಗರ್ಭಗುಡಿ ಒಳಗೆಲ್ಲ ನೀರು ನಿಂತಿದೆ. ದೇವರ ಮೂರ್ತಿಯನ್ನು ಕೂಡ ನೀರು ಆವರಿಸಿದೆ. ಒಂದು ತಿಂಗಳು ಲೇಟ್ ಆತ್ರಿ ಮಳೆ, ಇಲ್ಲಾಂದ್ರೆ ಎಲ್ಲ ಫುಲ್ ಆಕೈತ್ರಿ ನಮ್ಮ ಮಠ. ದರ್ಶನ ಚಲೋ ಆತ್ರಿ. ಮತ್ತು ಇದೈತ್ರಿ, ಜಾಗೃತಿ ಐತ್ರಿ ಬಜರಂಗ ಬಲಿ ಮಂದಿರ ಹೊರಗಿಂದ ತಗೊಂಡು ಸರ್. ಈಗ ಮಳೆದಾಗ ಅಲ್ಲಿ ಹೋಗಕ್ಕೆ ಇಂಪಾಸಿಬಲ್ ಇದೆ ಸರ್. ಪ್ರತಿ ವರ್ಷ ಮುಗ್ದೈತಿ ಸರ್. ಯಾಕಂದ್ರೆ ಈ ವರ್ಷ ಜರ ಲೇಟ್ ಆತ್ರಿ. ಯಾಕಂದ್ರೆ ಮಳೆ ಈ ವರ್ಷ ಜರ ಲೇಟ್ ಬಂದಿತ್ತು ಅಂತ ಕೆಸ ಇದನ್ನಾಗಿತ್ತು ಸರ್. ಹಾಂ, ಪೂರ್ತಿ ಮುಗ್ತೈತಿ ಸರ್. ಅದು ಕಳಸ ಅಷ್ಟೇ ಕಾಣ್ತೈತ್ರಿ. ಒಂದೊಂದು ಸಲ ಕಳಸು ಕಾಣಂಗಿಲ್ಲ ಸರ್. ಭಾಳ ಜಾಗೃತಿ ಇದೆ ಸರ್. ಹಾಂ, ಕಂಟಿನ್ಯೂ ಬರ್ತೀವಿ ಸರ್. ತಿಂಗಳದಾಗ 2 ಸಲ ಬರ್ತೀವಿ ಸರ್. ಸಮಾಧಾನ ಅನಿಸ್ತೈತಿ ರೀ. ಜಾಗೃತಿ ಮಂದಿರ ಇದೀರಿ. ಈ ಮಳೆಗಾಲ ಟೈಮ್ನಾಗಂದ್ರೆ ಭಾಳ ಮುನುಗ್ತೈತೆ ರೀ. ಓದಿ ಬಿಸಿಗಾಲ್ನಾಗದು ಬರೋಬರ ಎಲ್ಲ ದರ್ಶನಗದು ಬರೋಬರ ಐತೆ ರೀ. ಕರೆ ಮಳೆಗಾಲದ ಬಂದ್ರೆ ಪೂರ್ತಿ ಮುಚ್ಚಿಬಿಟ್ಟಿರ್ತೈತೆ ರೀ ನೀರಾಗನ. ಹೊರಗೆ ನಿಂತ ದರ್ಶನ ಮಾಡ್ಕೋಬೇಕು ರೀ. ಅಂದ್ರೆ ಪೂರ್ತಿ ಇದು ಮಾಡಿ ಡೀಪ್ ಆಕೈತ್ರಲ್ಲ, ಸ್ವಲ್ಪ ಹೇಳಾಕೈತ್ರಲ್ಲ, ಅದ್ರ ಸಲ ಹೋಗಿ ಬರೋಂಗಿಲ್ಲ. ಇಲ್ಲೇ ಜಿನ್ನೆ ಮೇಲೆ ನಿಂತನೇ ಮಾಡ್ಬೇಕಾಕೈತೆ ರೀ. ಪ್ರತಿ ಸಲ ಬರ್ತೀವಿ ಈ ಮಳೆಗಾಲ ಟೈಮ್.